ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟ್ರೆಂಡ್ ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, ಸ್ವಿಗ್ಗಿ IPO ಇವಾಗ ಆಲ್ರೆಡಿ ಓಪನ್ ಆಗಿದೆ. ಸೊ ಅಪ್ಲೈ ಮಾಡಬೇಕಾ ಬೇಡವಾ ಅಂತ ಏನಾದರೂ ನೀವು ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ನಾನೇನಾದರೂ ಒಂದು IPOಗೆ ಅಪ್ಲೈ ಮಾಡ್ತೀನಿ ಅಂತಂದ್ರೆ ನನ್ನ ಉದ್ದೇಶ ಏನಾಗಿರುತ್ತೆ ಅಂತಂದ್ರೆ ಲಿಸ್ಟಿಂಗ್ ಗೇನ್ಸ್ಗೋಸ್ಕರ ನಾನು ಅಪ್ಲೈ ಮಾಡ್ತೀನಿ. ಅಂದ್ರೆ ಇವತ್ತು ನಾನು ಅಪ್ಲೈ ಮಾಡಿದ್ರೆ ಇನ್ನೊಂದು ವಾರದಲ್ಲಿ ಅದು ಲಿಸ್ಟ್ ಆಗುತ್ತೆ. ಸೊ ಆ ಲಿಸ್ಟಿಂಗ್ ಆಗುವಂಥ ದಿನ ಒಂದು 50%, 60% ಅಥವಾ ಡಬಲ್ ಟ್ರಿಪಲ್ ಆಗುತ್ತೆ ಅಂತ ಇದ್ರೆ ಮಾತ್ರ ನಾನು ಅಪ್ಲೈ ಮಾಡ್ತೀನಿ. ಇಲ್ಲ ಅಂತಂದ್ರೆ ಅದು ಎಂಥ ಒಳ್ಳೆ ಕಂಪ್ನಿ ಆಗಿದ್ರು ನಾನು ಅಪ್ಲೈ ಮಾಡೋದಕ್ಕೆ ಹೋಗಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ತುಂಬಾ ಜನ ವಿಡಿಯೋಸ್ ಮಾಡ್ತಾರೆ ಅಥವಾ ಹೇಳ್ತಾರೆ ಇದು ಇನ್ನೊಂದು ವರ್ಷಕ್ಕೆ ಚೆನ್ನಾಗಿರುತ್ತೆ, ಇನ್ನೊಂದು 2 ವರ್ಷಕ್ಕೆ ಚೆನ್ನಾಗಿರುತ್ತೆ, ಇನ್ನು 3 ವರ್ಷದಲ್ಲಿ ಈ ಕಂಪ್ನಿ ಆ ಥರ ಇರುತ್ತೆ, ಈ ಥರ ಇರುತ್ತೆ ಅಂತ. 2 ವರ್ಷ 3 ವರ್ಷಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಂಗಿದ್ರೆ IPOಗೆನೆ ಯಾಕೆ ಅಪ್ಲೈ ಮಾಡಬೇಕು? ಸೆಕೆಂಡ್ರಿ ಮಾರ್ಕೆಟ್ ಬಂದಿದ್ದಾದ್ಮೇಲೆ ಅದನ್ನ ತಗೊಬೋದು, ಅಥವಾ ಸೆಕೆಂಡ್ರಿ ಮಾರ್ಕೆಟ್ ಅಲ್ಲಿ ಯಾವ ಕಂಪನೀಸು ಚೆನ್ನಾಗಿದೆಯೋ ಅದನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ನ ಮಾಡ್ಬೋದು. ಆದ್ರೆ ನನ್ನ ಉದ್ದೇಶ IPOಗೆ ಅಪ್ಲೈ ಮಾಡುವಂತ ಉದ್ದೇಶ ಇನ್ನ 5 ದಿನ ಅಥವಾ ಒಂದು ವಾರದಲ್ಲಿ ಒಂದು 40% ಪ್ರಾಫಿಟ್ ಮಾಡ್ಕೋಣ, ಒಂದು 50% ಪ್ರಾಫಿಟ್ ಮಾಡ್ಕೋಣ, ಅದು ಅಲಾಟ್ ಆದ್ರೆ ಮಾತ್ರ. ಸೊ ಹಾಗಾದ್ರೆ ಇದಕ್ಕೆ ಏನ್ ನೋಡ್ಬೇಕು ಅದನ್ನ ಮಾತ್ರ ನೋಡ್ಬೇಕು. ಬ್ಯಾಕ್ ಗ್ರೌಂಡ್ ಎಲ್ಲ ಸೆಬಿಯವ್ರು ಆಲ್ರೆಡಿ ಚೆಕ್ ಮಾಡಿರ್ತಾರೆ. ಚೆಕ್ ಮಾಡಿನೇ ಈ ಕಂಪನೀಸ್ಗೆ IPO ಪರ್ಮಿಷನ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಯಾವ್ದನ್ನ ಚೆಕ್ ಮಾಡಿದ್ರೆ ನೀವು ಈ IPOಗೆ ಅಪ್ಲೈ ಮಾಡ್ಬೋದಾ ಬೇಡವಾ ಅಂತ ಸಿಂಗಲ್ ಪಾಯಿಂಟ್ ಸೊಲ್ಯೂಷನ್ ಸಿಗುತ್ತೆ. ಸೊ ಹಾಗಾದ್ರೆ ನಾನು ಯಾವ್ದನ್ನ ನೋಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಹಾಗಾದ್ರೆ ಬನ್ನಿ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗೋಣ. ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ನೋಡೋಣ. ನೋಡಿ, ಸಿಂಪಲ್ ಆಗಿ ಈ ಒಂದು ವೆಬ್ಸೈಟ್ ತೋರಿಸ್ತೀನಿ, ಇದನ್ನ ಓಪನ್ ಮಾಡ್ತೀನಿ. ಗೂಗಲ್ಗೆ ಹೋಗಿ Chittorgarh IPO ಅಂತ ಬಿಟ್ಟು ಈ ತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ IPO ನಲ್ಲಿ ವೆಬ್ಸೈಟ್ ಅಲ್ಲಿ IPO ಟ್ಯಾಬ್ ಬಂದು IPO ಗ್ರೇ ಮಾರ್ಕೆಟ್ ಅಂತ ಇದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂನ ನಾನು ನೋಡಿದಾಗ ನನ್ಗೇನ್ ಗೊತ್ತಾಗುತ್ತೆ ಅಂತಂದ್ರೆ ಇದು ಲಿಸ್ಟಿಂಗ್ ದಿನ ಎಷ್ಟು ಪರ್ಸೆಂಟೇಜ್ ಮೇಲ್ಗಡೆ ಓಪನ್ ಆಗ್ಬೋದು ಅನ್ನೋದು ಗೊತ್ತಾಗುತ್ತೆ. ಅದನ್ನ ನೋಡಿ ನಾನು ಡಿಸೈಡ್ ಮಾಡ್ತೀನಿ ಇದಕ್ಕೆ ಅಪ್ಲೈ ಮಾಡ್ಬೋದಾ ಬೇಡವಾ. ಸಿಂಪಲ್ ಆಗಿ ಇದನ್ನ ನೋಡಿ ಡಿಸೈಡ್ ಮಾಡ್ಕೊಳ್ಳಿ. ಎಂತ ಒಳ್ಳೆ IPOನೇ ಆಗಿದ್ರು ಇದು ಬೇಕಂತಂದ್ರೆ ಸೇಮ್ ರೇಟಲ್ಲೇ ಓಪನ್ ಆಗ್ಬೋದು. ಸೇಮ್ ರೇಟಲ್ಲಿ ಓಪನ್ ಆಗಂಗಿದ್ರೆ ನಾನು ಯಾಕೆ IPOಗೆ ಅಪ್ಲೈ ಮಾಡಬೇಕು? ಅಥವಾ ಕಡಿಮೆ ಓಪನ್ ಆಗ್ಬೋದು. ಕಡಿಮೆ ಓಪನ್ ಆಗಂಗಿದ್ರೆ ನಾನು ಯಾಕೆ IPOಗೆ ಅಪ್ಲೈ ಮಾಡಬೇಕು? ಜಾಸ್ತಿ ಓಪನ್ ಆಗಂಗಿದ್ರೆ ಮಾತ್ರ ನಾನು IPOಗೆ ಅಪ್ಲೈ ಮಾಡಬೇಕು. ಸೊ ಹಾಗಾಗಿ ನೋಡಿ, ಸ್ವಿಗ್ಗಿ IPO ಓಪನ್ ಅಂತ ತೋರಿಸ್ತಾ ಇದೆ. ಪ್ರೈಸು 390 ರುಪೀಸು, ಗ್ರೇ ಮಾರ್ಕೆಟ್ ಪ್ರೈಸು 12 ರೂಪಾಯಿ. ಸೊ ಎಸ್ಟಿಮೇಟೆಡ್ ಲಿಸ್ಟಿಂಗು 402 ರೂಪಾಯಿ. ಬರೀ 12 ರೂಪಾಯಿಗೋಸ್ಕರ ನಾನು IPOಗೆ ಅಪ್ಲೈ ಮಾಡಬೇಕಾ? ಇದು ನನ್ನ ಥಾಟ್. ಸೊ ಹಾಗಾಗಿ 390 ರೂಪಾಯಿ ಕೊಟ್ಟು ನಾನು ಅಪ್ಲೈ ಮಾಡಿ 12 ರೂಪಾಯಿ ಅಂತ ಗ್ರೇ ಮಾರ್ಕೆಟ್ ಅಲ್ಲಿ ತೋರಿಸ್ತಾ ಇದೆ. ಸೊ ಈ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಮು ನಾನು ಎಷ್ಟು ಪರ್ಸೆಂಟೇಜ್ ಸಕ್ಸಸ್ ಇದೆ ಅಂತ ನೀವೇನಾದ್ರು ಕೇಳಿದ್ರೆ ಒಂದು 85 to 90% ಆಫ್ ದ ಟೈಮ್ಸು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಏನು ತೋರಿಸ್ತಾ ಇರುತ್ತೋ ಅದೇ ಪ್ರೈಸ್ಗೆ ಓಪನ್ ಆಗುತ್ತೆ. ನೋಡಿ, ಇದಕ್ಕೂ ಪ್ರೀವಿಯಸ್ಸು ಇವಾಗ 390ಗೆ 12 ರುಪೀಸ್ ಅಂತಂದ್ರೆ ಬರೀ 402 ರೂಪಾಯಿ. ಇದಕ್ಕೋಸ್ಕರ ನಾನು ಅಪ್ಲೈ ಮಾಡೋದಕ್ಕೆ ಹೋಗಲ್ಲ. ಅದೇ ಪ್ರೀವಿಯಸ್ ಟೈಮ್ಸು ವಾರಿ ಎನರ್ಜೀಸ್ ತುಂಬಾ ಜನ ನಂದು ಪ್ರೀವಿಯಸ್ IPOದು ಒಂದು ವಿಡಿಯೋ ಮಾಡಿದ್ದೆ, ಯಾವುದು ಹುಂಡೈ IPOದು ಅಪ್ಲೈ ಮಾಡಬೇಕಾ ಬೇಡವಾ ಅಂತ. ಅದೇ ಥರನೇ ಅದರಲ್ಲೂ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಮು ಕಡಿಮೆ ಇತ್ತು. ಸೊ ಹಾಗಾಗಿ ನೀವೇ ಡಿಸೈಡ್ ಮಾಡಿ ಅಂತ ಹೇಳಿದ್ದೆ. ಅದೇ ಥರನೇ ಅದು ಲಿಸ್ಟಿಂಗ್ ಆಯಿತು. ಏನಾಯಿತು, ಹುಂಡೈದು ಲಿಸ್ಟಿಂಗು ನೋಡಿ, ಹುಂಡೈ ಲಿಸ್ಟಿಂಗು 1960 ರೂಪಾಯಿ, ಓಪನ್ ಆಗಿದ್ದು 1934 ರೂಪಾಯಿ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಡಿಮೆ ಇತ್ತು. ಸೊ ಹಾಗಾಗಿ ಬೇಡ ಅನ್ನೋ ಉದ್ದೇಶದಲ್ಲೇ ನಾನು ವಿಡಿಯೋನ ಮಾಡಿದ್ದು. ಅದೇ ಥರನೇ ಆಯಿತು. ಇವಾಗ ಆ ವಿಡಿಯೋನ ನೋಡಿ ತುಂಬಾ ಜನ ವಾರಿ ಎನರ್ಜೀಸು ಮತ್ತೆ ಲಕ್ಷ್ಯ ಪವರ್ ಟೆಕ್ನ ಕೇಳಿದ್ರು. ನೋಡಿ, ಲಕ್ಷ್ಯ ಪವರ್ ಟೆಕ್ 180 ರೂಪಾಯಿ ಪ್ರೈಸು, 170 ರೂಪಾಯಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇತ್ತು. ಸೊ 180 ಪ್ಲಸ್ 170 ಅಂತಂದ್ರೆ ಆಲ್ಮೋಸ್ಟ್ 350 ರೂಪಾಯಿ ಲಿಸ್ಟಿಂಗ್ ಆಗುತ್ತೆ ಅಂತ ತೋರಿಸ್ತಾ ಇತ್ತು. ಸೊ 350ಕ್ಕೆ ಆಗಲಿಲ್ಲ ಅಂತಂದ್ರು 342 ರೂಪಾಯಿಗೆ ಓಪನ್ ಆಯಿತು. ಅಂದರೆ 90% ಗೈನ್ ಆಯಿತು. ಸೊ ಈ ಥರ ಕಂಪ್ನಿಗೆ ನಾವು ಅಪ್ಲೈ ಮಾಡೋದು ಒಳ್ಳೇದಾ, ಅಥವಾ ಈ ಥರ ಬರೀ
ಎಷ್ಟೋ 2%, 3%, 5% ಗ್ರೇ ಮಾರ್ಕೆಟ್ ಪ್ರೀಮಿಯಂ ತೋರಿಸ್ತಾ ಇರುತ್ತೆ. ಅಂಥ ಕಂಪ್ನಿಗೆ IPO ಅಪ್ಲೈ ಮಾಡೋದು ಒಳ್ಳೇದಾ, ನೀವು ಡಿಸೈಡ್ ಮಾಡ್ಕೊಳ್ಳಿ. ವಾರಿ ಎನರ್ಜೀಸ್ ನೋಡಿ, 1500 ಇದ್ದಿದ್ದು 1295 ಎಕ್ಸ್ಟ್ರಾ ಪ್ರೀಮಿಯಂ ತೋರಿಸ್ತಾ ಇತ್ತು. ಸೊ 2800 ಲಿಸ್ಟಿಂಗ್ ಆಗ್ಬೋದು ಅಂತ. ಆದರೆ ಲಿಸ್ಟಿಂಗ್ ಆಗಿದ್ದು 2500. ಇದು ಓಕೆ, ಬಟ್ 2800 ಅಂತ ತೋರಿಸ್ತಾ ಇದ್ದಿದ್ದು 2500 ಆಯಿತು ಅಂತಂದರೆ ಓಕೆ. ಅದೇ ನಮಗೆ ಇಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಮೇ 1500 ಇದ್ದು ಬರೀ 50 ಇತ್ತು ಅಂತಂದರೆ ನಾವು ಅಪ್ಲೈ ಮಾಡಬೇಕಾ ಬೇಡವಾ ಅಂತ ನೀವು ಯೋಚನೆ ಮಾಡಬೇಕಾಗುತ್ತೆ. ನೋಡಿ, ಇದೇ ಥರ ಇಲ್ಲೊಂದಿದೆ, ಯಾವುದು OBSC 100 106. ಆದರೆ ಇದು 110 ಓಪನ್ ಆಗಿದೆ. ಓಕೆ, 10%ಗೋಸ್ಕರ ನಾವು ಅಪ್ಲೈ ಮಾಡಬೇಕಾ ಬೇಡವಾ ಅನ್ನೋದೆಲ್ಲ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಯಾಕೆ ಈ ಮಾತು ಅಥವಾ IPOs ಬಗ್ಗೆ ಇಷ್ಟೊಂದು ಗೊಂದಲ ಇದೆ ಅಂತಂದರೆ, ಈ ನಡುವೆ IPO ದಿನಾ ಬೆಳಿಗ್ಗೆ ಆಯಿತು ಅಂತಂದರೆ ಒಂದೊಂದು ಕಂಪ್ನಿ IPO ಬರ್ತಾ ಇದೆ. ಡೈಲಿ ಎಲ್ಲದಕ್ಕೂ ಅಪ್ಲೈ ಮಾಡಬೇಕು ಅಂತಂದರೆ ಎಲ್ಲರ ಹತ್ರ ದುಡ್ಡು ಇರಲ್ಲ. ಹಾಗಾಗಿನೇ ಇದನ್ನ ಸಿಂಪಲ್ ಆಗಿ ಇದನ್ನ ನೋಡಿ ನಾವು ಅಪ್ಲೈ ಮಾಡ್ಬೋದು. ಈಗ ನಾನು ಗ್ರೇ ಮಾರ್ಕೆಟ್ ಪ್ರೀಮಿಯಂನ ನೋಡಿ ಕಡಿಮೆ ಇತ್ತು ಅಂತ ಬಿಟ್ಬಿಡ್ತೀನಿ, ಆದರೆ ಅದು ಒಳ್ಳೆ ಲಿಸ್ಟಿಂಗ್ ಆಗೋಯ್ತು ಅಂತಾನೆ ಇಟ್ಕೊಳ್ಳೋಣ. ಒಂದೆರಡು ಈ ಥರ ಆಗ್ಬೋದು. ಅದು ಯಾಕೆ ಆಗುತ್ತೆ ಅಂತಂದರೆ ಪಬ್ಲಿಕ್ಗೆ, ರೀಟೈಲರ್ಸ್ಗೆ ಯಾಮಾರಿಸೋದಕ್ಕೋಸ್ಕರನೇ ಆ ಥರ ಆಗುತ್ತೆ. ಅಂದರೆ 1-2 ಚಾನ್ಸಸ್ಸು ಈ ಥರ ಆಗಿದ ತಕ್ಷಣ ರೀಟೈಲರ್ಸು ಗ್ರೇ ಮಾರ್ಕೆಟ್ ಪ್ರೀಮಿಯಮ್ನು ನಂಬದ್ ಬಿಟ್ಬಿಡ್ತಾರೆ. ಸೊ ಹಾಗಾಗಿ ಎಲ್ಲದಕ್ಕೂ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋ ಉದ್ದೇಶದಲ್ಲಿ ಈ ಥರ ಮಾಡ್ತಾರೆ. ಹಾಗಾಗಿ 1-2 ಆ ಥರ ಆದರೂ ಪರವಾಗಿಲ್ಲ. ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಯಾವುದಾಗುತ್ತೆ, 80 to 90% ಆಫ್ ದ ಟೈಮ್ಸು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಏನಿರುತ್ತೋ ಅದೇ ಥರನೇ ಓಪನ್ ಆಗುತ್ತೆ. ಸೊ ಹಾಗಾಗಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಮಾತ್ರ ನೋಡಿ. ಇದು ಫಂಡಮೆಂಟಲ್ಸು, ಬ್ಯಾಲೆನ್ಸ್ ಶೀಟು, ಈ ಕಂಪನಿ 3 ವರ್ಷಕ್ಕೆ ಏನಾಗುತ್ತೆ, 5 ವರ್ಷಕ್ಕೆ ಏನಾಗುತ್ತೆ, ಇದನ್ನೆಲ್ಲ ನೋಡಕ್ಕೆ ಹೋಗ್ಬೇಡಿ. IPOನ ಅಪ್ಲೈ ಮಾಡೋ ಟೈಮಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ 1 ವರ್ಷಕ್ಕೆ 2 ವರ್ಷಕ್ಕೆ ಅಂತಂದರೆ ಎಲ್ಲ ನೋಡಿ, ಬೇಡ ಅಂತ ಹೇಳಲ್ಲ. ಆದರೆ IPO ಅಪ್ಲೈ ಮಾಡೋದಕ್ಕೆ ನೀವು ನೋಡಬೇಕಾಗಿರುವಂಥದ್ದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಮಾತ್ರ. ಎಲ್ಲ ನೋಡಿದ್ರೆ ತಲೆ ಕೆಡುತ್ತೆ. ತಲೆ ಕೆಟ್ಟು ಕೊನೆಗೆ ಯಾವ್ದು ನೋಡಲಿ ಯಾವ್ದು ಬಿಡಲಿ ಅನ್ನೋದೇ ಗೊತ್ತಾಗಲ್ಲ. ಸಿಂಪಲ್ ಆಗಿ ನಾನು IPO ಅಪ್ಲೈ ಮಾಡ್ತಾ ಇದ್ದೀನಿ ಅಂತಂದರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿ, ಗ್ರೇ ಮಾರ್ಕೆಟ್ ಪ್ರೀಮಿಯಂ ಚೆನ್ನಾಗಿತ್ತು ಅಂತಂದರೆ ಅಪ್ಲೈ ಮಾಡ್ತೀನಿ. ಈ ಫಾರ್ಮುಲಾನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೂ ಈ ಫಾರ್ಮುಲಾ ಅಥವಾ ಈ ಮೆಥಡು ಚೆನ್ನಾಗಿದೆ ಅಂತ ಅನಿಸಿದ್ರೆ ನೀವು ನನ್ನ ವಿಡಿಯೋನ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ.